ಎಲ್ಎಸ್ಜಿ ವಿರುದ್ಧದ ಪಂದ್ಯ ಆರ್ಸಿಬಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಪ್ಲೇ ಆಫ್ಸ್ಗೆ ಈಗಾಗಲೇ ಕ್ವಾಲಿಫೈ ಆಗಿದ್ರು ಕೂಡ ಇದೊಂಥರ ಡೂ ಆರ್ ಡೈ ಮ್ಯಾಚ್ ಅಂದ್ರೂ ಕೂಡ ತಪ್ಪಾಗಲ್ಲ. ಕ್ವಾಲಿಫೈರ್ 1 ಆಡಬೇಕು ಅಂದರೆ ಮಸ್ಟ್ ಅಂಡ್ ಶುಡ್ ಗೆಲ್ಲೇಬೇಕು. ಬಟ್ ಪಂದ್ಯಕ್ಕೂ ಮುನ್ನವೇ ಬೆಂಗಳೂರು ತಂಡಕ್ಕೆ ಹೊಸ ತಲೆನೋವು ಶುರುವಾಗಿದೆ. ರೆಡ್ ಆರ್ಮಿ ಪಾಲಿನ ಆಪತ್ ಬಾಂಧವ ಟಿಮ್ ಡೇವಿಡ್ ಈ ಮ್ಯಾಚ್ನಿಂದ ಹೊರಗುಳಿಯುತ್ತಾರೆ ಅನ್ನುವಂಥ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ. ಹಾಗಾದರೆ ಪ್ಲೇ ಆಫ್ ಪಂದ್ಯಗಳಿಗೂ ಇರಲ್ವಾ ಅನ್ನೋ ಟೆನ್ಷನ್ ಶುರುವಾಗಿದೆ. ಟಿಮ್ ಡೇವಿಡ್ಗೆ ಏನಾಗಿದೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 10 ಫ್ರಾಂಚೈಸಿಗಳ ಫೈಟ್ನಲ್ಲಿ ಟಾಪ್ 4ಗೆ ಈಗಾಗಲೇ 4 ತಂಡಗಳು ಸೆಲೆಕ್ಟ್ ಆಗಿವೆ. ಗುಜರಾತ್, ಪಂಜಾಬ್, ಬೆಂಗಳೂರು ಹಾಗೆ ಮುಂಬೈ ತಂಡಗಳು. ಇವರಲ್ಲಿ ಒಬ್ಬರು 18ನೇ ಸೀಸನ್ IPL ಚಾಂಪಿಯನ್ ಪಟ್ಟಕ್ಕೇರ್ತಾರೆ. ನಾಕ್ಔಟ್ ಸುತ್ತಿನಲ್ಲಿರುವಂಥ ಮುಂಬೈ ಈಗಾಗಲೇ 5 ಟ್ರೋಫಿಗಳನ್ನು ಗೆದ್ದು 6ನೇ ಕಪ್ ಗೆಲ್ಲುವಂಥ ನಿರೀಕ್ಷೆಯಲ್ಲಿದೆ. ಇತ್ತ ಗುಜರಾತ್ ಟೈಟನ್ಸ್ 1 ಟೈಟಲ್ ಅನ್ನು ಗೆದ್ದಿದೆ. ಬಟ್ ಬೆಂಗಳೂರು ಮತ್ತು ಪಂಜಾಬ್ಗೆ ಮಾತ್ರ ಈವರೆಗೂ ಟ್ರೋಫಿಯನ್ನು ಎತ್ತಿ ಹಿಡಿಯುವಂಥ ಅವಕಾಶ ಸಿಕ್ಕೇ ಇಲ್ಲ. ಅದರಲ್ಲೂ ಚೊಚ್ಚಲ ಕಪ್ನ ಹೊಸ್ತಿಲಿನಲ್ಲಿರುವಂಥ ಈ ತಂಡಗಳ ಪೈಕಿ RCBಗೆ ಅತಿ ಹೆಚ್ಚು ಸಪೋರ್ಟರ್ಸ್ ಇದ್ದಾರೆ. 18ನೇ ಸೀಸನ್ ತುಂಬಾನೇ ಸ್ಪೆಷಲ್ ಆಗಿದ್ದು ಈ ಸಲ ಕಪ್ ನಮ್ಮದೇ ಅಂತ ಕೆಲವರು ಈಗಾಗಲೇ ಮೆಂಟಲಿ ಫಿಕ್ಸ್ ಆಗಿದ್ದಾರೆ. ಆದರೆ ಮಸ್ಟ್ ವಿನ್ ಮ್ಯಾಚ್ಗಳಲ್ಲೇ ಸಾಲು ಸಾಲು ಸಮಸ್ಯೆಗಳು ಎದುರಾಗ್ತಾ ಇವೆ. ಹೈದರಾಬಾದ್ ವಿರುದ್ಧ ಗಾಯ, ಲಕ್ನೋ ವಿರುದ್ಧ ಆಡಲ್ಲ ಟಿಮ್ ಡೇವಿಡ್. ಮಂಗಳವಾರ ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಗೆದ್ದರೆ RCB ಕ್ವಾಲಿಫೈರ್ 1ಗೆ ಸೆಲೆಕ್ಟ್ ಆಗುತ್ತೆ. ಆದರೆ ಇಂಥ ಟೈಮಲ್ಲಿ RCB ಮೊಮೆಂಟಮ್ ಕಳ್ಕೊಂಡಿದೆ. ಮೇ 3ರಂದು ಚೆನ್ನೈ ವಿರುದ್ಧ ಗೆದ್ದದ್ದು ಬಿಟ್ಟರೆ ಆ ಬಳಿಕ KKR ವಿರುದ್ಧದ ಪಂದ್ಯ ಮಳೆ ಕಾರಣದಿಂದಾಗಿ ರದ್ದಾಗಿತ್ತು. ಇನ್ನು ಹೈದರಾಬಾದ್ ವಿರುದ್ಧ ಸೋಲನ್ನ ಕಂಡಿದೆ. ಇದೀಗ ಲಕ್ನೋ ವಿರುದ್ಧ ಗೆಲ್ಲೋ ಮೂಲಕ ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಮರಳಬೇಕಿದೆ. ಈ ಪಂದ್ಯದ ಬಳಿಕ ಪ್ಲೇ ಆಫ್ ಮ್ಯಾಚ್ಗಳು ಶುರುವಾಗ್ತವೆ. ಬಟ್ ಇಂಥ ಕ್ರೂಷಿಯಲ್ ಟೈಮಲ್ಲೇ ಟಿಮ್ ಡೇವಿಡ್ ಇಂಜುರಿ ಆಗಿದ್ದಾರೆ. ಡೇ 1 ಮ್ಯಾಚ್ನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಟಿಮ್ ಡೇವಿಡ್ ಗೇಮ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಬೌಂಡ್ರಿ ಗೆರೆಯ ಬಳಿ ಫೀಲ್ಡಿಂಗ್ ಮಾಡ್ತಾ ಇದ್ದಾಗ ಟಿಮ್ ಡೇವಿಡ್ ಗಾಯಗೊಂಡಿದ್ರು. ಓಡಿ ಹೋಗಿ ಚೆಂಡನ್ನು ಹಿಡಿಯುವಾಗ ಸ್ನಾಯು ಸೆಳೆತ ಕೋತುತ್ತಾಗಿದ್ರು. ಆ ಬಳಿಕ ಕುಂಟು ತಲೆ ಮೈದಾನದಿಂದ ಹೊರ ನಡೆದಿದ್ರು. ಇನ್ನು ಬ್ಯಾಟಿಂಗ್ಗೆ ಬಂದಾಗಲೂ ಕೂಡ ಕಂಪ್ಲೀಟ್ ಆಗಿ ಫಿಟ್ ಆಗಿರಲಿಲ್ಲ. ಓಡೋಕ್ಕೂ ಕೂಡ ಕಷ್ಟಪಡ್ತಾ ಇದ್ರು. ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಅಲ್ಲದೆ ಲಕ್ನೋ ವಿರುದ್ಧದ ಪಂದ್ಯದಿಂದ ಹೊರಗುಳಿಬಹುದು ಎನ್ನಲಾಗ್ತಾ ಇದೆ. ಆದರೆ ಪ್ಲೇ ಆಫ್ ಹಂತದ ಪಂದ್ಯಗಳಿಗೆ ತಂಡಕ್ಕೆ ಕಂಬ್ಯಾಕ್ ಮಾಡಬಹುದು. RCB ಪರ 3 ಕೋಟಿ ರೂಪಾಯಿಗೆ ಖರೀದಿ ಮಾಡಿದಂಥ 29 ವರ್ಷದ ಆಟಗಾರ ಟಿಮ್ ಡೇವಿಡ್ ಈ ಸೀಸನ್ನಲ್ಲಿ RCB ಪರ ಅದ್ಭುತ ಪ್ರದರ್ಶನಗಳನ್ನು ನೀಡಿದ್ದಾರೆ. 9 ಇನ್ನಿಂಗ್ಸ್ಗಳಲ್ಲಿ 187 ರನ್ ಗಳಿಸಿದ್ದಾರೆ. ಅದು ಕೂಡ 62ರ ಸರಾಸರಿಯಲ್ಲಿ. 185ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ. ಈ ಸೀಸನ್ನಲ್ಲಿ ಟಿಮ್ ಡೇವಿಡ್ ಭರ್ಜರಿ ಫಾರ್ಮ್ನಲ್ಲಿದ್ದಾರೆ. ಡೆತ್ ಓವರ್ಗಳಲ್ಲಿ ಬಿಗ್ ಶಾಟ್ಗಳನ್ನು ಬಾರಿಸುವ ಮೂಲಕ ಸೂಪರ್ ಫಿನಿಶಿಂಗ್ ಟಚ್ ಕೊಡ್ತಿದ್ದಾರೆ. ಗೆಲ್ಲಲು ಬೇಕಾದ ರನ್ಗಳನ್ನು ಸುಲಭವಾಗಿ ಹೊಡೆಯುವ ಮೂಲಕ ಅವರ ಸಾಮರ್ಥ್ಯವನ್ನು ಪ್ರೂವ್ ಮಾಡ್ತಿದ್ದಾರೆ. ಈಗ ಪ್ಲೇ ಆಫ್ಗೂ ಮುನ್ನ ಟಿಮ್ ಡೇವಿಡ್ ಗಾಯಗೊಂಡಿರೋದು ತಂಡದ ಬ್ಯಾಟಿಂಗ್ ಲೈನಪ್ಗೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಒಂದು ವೇಳೆ ಪ್ಲೇ ಆಫ್ ವೇಳೆಗೆ ಟಿಮ್ ಡೇವಿಡ್ ಪೂರ್ಣವಾಗಿ ಚೇತರಿಸಿಕೊಳ್ಳದೇ ಇದ್ರೆ RCB ತಂಡಕ್ಕೆ ಮತ್ತಷ್ಟು ಟೆನ್ಷನ್ ಕಾಡಲಿದೆ. ಯಾಕಂದ್ರೆ ಅವರಂತ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಕೊಡೋ ಆಟಗಾರನನ್ನ ರಿಪ್ಲೇಸ್ ಮಾಡೋದು ಕಷ್ಟ ಇದೆ. ಆಕ್ಚುಲಿ ಮೊನ್ನೆ ಹೈದರಾಬಾದ್ ನೀಡಿದಂಥ ಟಾರ್ಗೆಟ್ ಅನ್ನ ಬೆನ್ನತ್ತೋದು RCBಗೆ ಕಷ್ಟ ಏನಿರಲಿಲ್ಲ. ಆದರೆ ಬ್ಯಾಟಿಂಗ್ ಆರ್ಡರ್ ಚೇಂಜ್ ಆಗಿದ್ದು ಸ್ವಲ್ಪ ಎಫೆಕ್ಟ್ ಆಯಿತು. ಟಿಮ್ ಡೇವಿಡ್ ಗಾಯಗೊಂಡಿದ್ರಿಂದ ರೊಮ್ಯಾರಿಯೋ ಶೆಫರ್ಡ್ ಮೊದಲು ಬ್ಯಾಟಿಂಗ್ಗೆ ಬರಬೇಕಾಯಿತು. ಆ ಬಳಿಕ ಕೃನಾಲ್ ಪಾಂಡ್ಯ ಬಂದರು. ಶೆಫರ್ಡ್ ಮೊದಲನೇ ಎಸೆತದಲ್ಲಿ ಔಟ್ ಆಗಿದ್ರಿಂದ ಟಿಮ್ ಡೇವಿಡ್ ಕೂಡ ಅನಿವಾರ್ಯವಾಗಿ ಬ್ಯಾಟಿಂಗ್ಗೆ ಬಂದರು. ಅವರಿಗೆ ನಡೆಯೋಕ್ಕೂ ಕೂಡ ಕಷ್ಟಪಡ್ತಾ ಇದ್ರು. ಬಳಿಕ 5 ಎಸೆತಗಳನ್ನು ಫೇಸ್ ಮಾಡಿ 1 ರನ್ ಮಾತ್ರ ಗಳಿಸಿ ಔಟ್ ಆದರು. ಸೊ ಅಂದುಕೊಂಡಂತೆ ಟಿಮ್ ಡೇವಿಡ್ ಫಿಟ್ ಆಗಿದ್ದು ಶೆಫರ್ಡ್ ಆ ನಂತರ ಬಂದಿದ್ರೆ ಪಕ್ಕಾ ಮ್ಯಾಚ್ ವಿನ್ ಆಗೇ ಆಗ್ತಾ ಇದ್ರು. ಯಾಕಂದ್ರೆ 15 ಓವರ್ವರೆಗೂ ಕೂಡ ಕೈಯಲ್ಲಿ ಇದ್ದ ಮ್ಯಾಚ್ ಆ ನಂತರ ಕಳ್ಕೊಂಡಿದ್ದು ಅಷ್ಟೇ. ಸೊ ಟಿಮ್ ಡೇವಿಡ್ RCBಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿದ್ದಾರೆ. ಆದಷ್ಟು ಬೇಗ ರಿಕವರ್ ಆಗಿ ಟೀಮ್ಗನ್ನ ಕೂಡಿಕೊಳ್ಳಿ ಅಂತ ಅಭಿಮಾನಿಗಳು ಕೂಡ ಕೇಳಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಅವರ ಬ್ಯಾಟಿಂಗ್ನ ನೋಡೋದೇ ಒಂಥರ ಮಜಾ. ನಮಸ್ಕಾರ.